ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ರವಿತೇಜ ಮತ್ತೆ ಶ್ರೀಲೀಲಾ ಅಭಿನಯದ ಮಾಸ್ ಜಾತರ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಲಕ್ಷ್ಮಣ್ ಬೇರಿ ಒಬ್ಬ ರೈಲ್ವೆ ಎಸ್ಐ ಆಗಿರ್ತಾನೆ. ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಆಗಿದ್ದ ಲಕ್ಷ್ಮಣ್ನ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದ ಒಂದು ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಊರಿನ ಜನಗಳು ಏನ್ ಕೆಲಸ ಮಾಡ್ತಾ ಇದ್ರು. ರೈಲ್ವೆ ಎಸ್ಐ ಆಗಿದ್ದ ಲಕ್ಷ್ಮಣ್ ಇಡೀ ಊರನ್ನ ಬದಲಾಯಿಸೋಕೆ ಏನೆಲ್ಲ ಮಾಡ್ಬೇಕಾಯ್ತು. ಈ ಮಧ್ಯೆ ಲಕ್ಷ್ಮಣ್ ಜೀವನದಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಫಣೀಂದ್ರ ಅನ್ನೋ ಎಸ್ಐನ ತೋರಿಸ್ತಾರೆ. ಅವನು ಯಾವುದೋ ಸ್ಟೂಡೆಂಟ್ ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಒಂದು ಟಿಂಬರ್ ಯಾರ್ಡ್ಗೆ ಹೋಗ್ತಾನೆ. ಆ ಜಾಗ ಒಬ್ಬ ಮಿನಿಸ್ಟರ್ಗೆ ಸೇರಿದ್ದು. ಅವನ್ ಮಗನೇ ಸಿದ್ಧಾರ್ಥ್ ಅನ್ನೋ ಸ್ಟೂಡೆಂಟ್ ನ ಅವನ್ ತಂಗಿನ ಲವ್ ಮಾಡ್ತಾ ಇದ್ದ ಕಾರಣಕ್ಕೆ ಕಿಡ್ನಾಪ್ ಮಾಡಿರ್ತಾನೆ. ಅಲ್ಲಿಗೆ ಫಣೀಂದ್ರ ಹೋಗ್ತಾನೆ. ಫಣೀಂದ್ರಗೆ ತುಂಬಾ ಭಯ. ಭಯದಲ್ಲೇ ಮಿನಿಸ್ಟರ್ ಮಗನ ಬಳಿ ಸಿದ್ಧಾರ್ಥ್ನ ಕರ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾನೆ. ನೋಡಿದ್ರೆ ಸಿದ್ಧಾರ್ಥ್ನ ಮಿನಿಸ್ಟರ್ ಮಗ ನೇಣಾಕಿ ಸಾಯಿಸಿರ್ತಾನೆ. ಅದ್ನ ನೋಡಿದ ಫಣೀಂದ್ರ ಗಾಬರಿಯಲ್ಲಿ ಎಸ್ ಗೆ ಕಾಲ್ ಮಾಡ್ತಾನೆ. ಎಸ್ ಕೊಲೆ ಮಾಡಿರೋದು ಮಿನಿಸ್ಟರ್ ಮಗ ಅಂತ ಗೊತ್ತಾಗಿ ಅದ್ನ ಸೂಸೈಡ್ ಅನ್ನೋ ರೀತಿ ಬಿಂಬಿಸೋಕೆ ಹೇಳ್ತಾನೆ. ಅದೇ ರೀತಿ ಫಣೀಂದ್ರ ಒಂದು ಡೆತ್ ನೋಟ್ ಬರೆದು ಸಿದ್ಧಾರ್ಥ್ ಜೇಬಲ್ಲಿ ಇಟ್ಟು ಸಿದ್ಧಾರ್ಥ್ ಬಾಡಿನ ತಂದು ರೈಲ್ವೆ ಟ್ರ್ಯಾಕ್ ಮೇಲೆ ಇಡ್ತಾನೆ. ಆಮೇಲೆ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಗೆ ಕಾಲ್ ಮಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಾಡಿ ಇಟ್ಟಿರೋದಾಗಿ ಹೇಳ್ತಾನೆ. ಅದ್ನ ಕೇಳಿದ ಎಸ್ ಗಾಬರಿಯಾಗಿ ಮೊದಲು ಆ ಬಾಡಿನ ರೈಲ್ವೆ ಟ್ರ್ಯಾಕ್ ಇಂದ ದೂರ ತನ್ನಿ, ಇಲ್ಲ ಅಂದ್ರೆ ಆ ಕೇಸಲ್ಲಿ ಲಕ್ಷ್ಮಣ್ ಬೇರಿ ಇನ್ವಾಲ್ವ್ ಆಗ್ತಾನೆ ಅಂತ ಹೇಳ್ತಾನೆ. ಅದೇ ರೀತಿ ಈ ಕಡೆ ಈ ಕಥೆಯ ನಾಯಕ ಲಕ್ಷ್ಮಣ್ಗೆ ಕಾಲ್ ಬರುತ್ತೆ. ಬಾಡಿ ಇರೋ ವಿಷಯ ಗೊತ್ತಾಗುತ್ತೆ. ಲಕ್ಷ್ಮಣ್ ಒಬ್ಬ ರೈಲ್ವೆ ಎಸ್ಐ. ಎಲ್ಲಾ ಸ್ಟೇಷನ್ಗಳು ಟ್ರ್ಯಾಕ್ಗಳು ಅವನ ಅಂಡರ್ ಅಲ್ಲೇ ಇರುತ್ತೆ. ಇವಾಗ ಬಾಡಿ ಸಿಕ್ಕಿರೋ ವಿಷಯ ಗೊತ್ತಾಗಿ ಲಕ್ಷ್ಮಣ್ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಆಲ್ರೆಡಿ ಫಣೀಂದ್ರ ಬಂದು ಬಾಡಿನ ಕ್ಲಿಯರ್ ಮಾಡಿಸಿ ಸೂಸೈಡ್ ಅಂತ ಹೇಳಿ ಲಕ್ಷ್ಮಣ್ಗೆ ಒಂದು ಸೈನ್ ಹಾಕೋಕೆ ಹೇಳ್ತಾನೆ. ಅಲ್ಲಿ ಲಕ್ಷ್ಮಣ್ ಆ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ರೆ ಬಾಡಿ ಹೇಗೆ ಇಲ್ಲಿಗೆ ಬಂತು ಅಂತ ಕೇಳ್ತಾನೆ. ಅದಕ್ಕೆ ಫಣೀಂದ್ರ ಡೆತ್ ನೋಟ್ ತೋರಿಸ್ತಾನೆ. ಅದು ನೋಡಿದ್ರೆ ಯಾರೋ ಚಿಕ್ಕ ಮಕ್ಳು ಬರೆದಿರೋ ರೀತಿ ಇರುತ್ತೆ. ಅದ್ನ ಕೇಳಿ ಫಣೀಂದ್ರ ಅದು ಏನಾದ್ರೂ ಆಗಿರ್ಲಿ, ಲಾ ಅಂಡ್ ಆರ್ಡರ್ ನನ್ ಲಿಮಿಟ್ಸ್ ಅಲ್ಲಿ ಬರೋದು ಅಂತಾನೆ. ಲಕ್ಷ್ಮಣ್ ಸರಿ ಅಂತ ಹೇಳಿ ಫಣೀಂದ್ರ ಕೈ ಹಿಡ್ಕೋತಾನೆ. ಅದೇ ಟೈಮ್ಗೆ ಟ್ರೈನ್ ಬರ್ತಾ ಇರುತ್ತೆ. ಲಕ್ಷ್ಮಣ್ ಕೈ ಬಿಡೋದೇ ಇಲ್ಲ. ಫಣೀಂದ್ರ ಗಾಬರಿಯಾಗಿ ಹೋಗ್ತಾನೆ. ಆದ್ರೆ ಟ್ರೈನ್ ಪಕ್ಕದ ಟ್ರ್ಯಾಕ್ ಅಲ್ಲಿ ಹೋಗ್ಬಿಡುತ್ತೆ. ಫಣೀಂದ್ರಗೆ ಎಲ್ಲಾ ಬಾಯಿಗೆ ಬಂದಿರುತ್ತೆ. ಆಮೇಲೆ ಲಕ್ಷ್ಮಣ್ ಸೈನ್ ಹಾಕಿ ಕಳಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಲಕ್ಷ್ಮಣ್ ಕಾನ್ಸ್ಟೇಬಲ್ಸ್ ಜೊತೆ ಟಿಂಬರ್ ಯಾರ್ಡ್ಗೆ ಹೋಗ್ತಾನೆ. ಅವರೇ ಟ್ರೈನ್ ಟ್ರ್ಯಾಕ್ ನಟ್ಟು ಬೋಲ್ಟು ಎಲ್ಲ ಟಿಂಬರ್ ಯಾರ್ಡ್ ಅಲ್ಲಿ ಬಚ್ಚಿಟ್ಟು ಕಳ್ತನ ಮಾಡಿದೀರಾ ಅಂತ ಅರೆಸ್ಟ್ ಮಾಡೋಕೆ ಹೋಗ್ತಾರೆ. ಆದ್ರೆ ಅವರು ಜಗಳಕ್ಕೆ ಬರ್ತಾರೆ. ಲಕ್ಷ್ಮಣ್ ಎಲ್ರಿಗೂ ಚೆನ್ನಾಗಿ ಹೊಡೆದು ಮಿನಿಸ್ಟರ್ ಮಗನ ಬೆನ್ನು ಮುರಿಯೋ ಹಾಗೆ ಹೊಡಿತಾನೆ. ಆಮೇಲೆ ಅವನೇ ಎಲ್ರು ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಅಲ್ಲಿಗೆ ಫಣೀಂದ್ರ ಮಿನಿಸ್ಟರ್ ಜೊತೆ ಬರ್ತಾರೆ. ಅಲ್ಲಿ ಮಿನಿಸ್ಟರ್ ಲಕ್ಷ್ಮಣ್ ಮೇಲೆ ಕೂಗಾಡ್ತಾ ಇರ್ತಾನೆ. ಆದ್ರೆ ಲಕ್ಷ್ಮಣ್ ಸೆಂಟ್ರಲ್ ಗವರ್ನಮೆಂಟ್ಗೆ ಕೆಲಸ ಮಾಡೋದ್ರಿಂದ ಸ್ಟೇಟ್ ಗವರ್ನಮೆಂಟ್ ಕೈಲಿ ಏನು ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಲಕ್ಷ್ಮಣ್ ಅವನ್ ತಾತನ ಜೊತೆಯಲ್ಲಿ ಹೆಣ್ಣು ನೋಡೋಕೆ ಹೋಗಿರ್ತಾನೆ. ಸ್ವಾತಿ ಅನ್ನೋ ಹುಡುಗಿನ ನೋಡ್ತಾರೆ. ಲಕ್ಷ್ಮಣ್ಗೆ ಸ್ವಾತಿ ಇಷ್ಟ ಆಗ್ತಾಳೆ. ಸ್ವಾತಿಗೂ ಲಕ್ಷ್ಮಣ್ ಇಷ್ಟ ಆಗ್ತಾನೆ. ಇಬ್ರು ಮಾತಾಡ್ಕೊಂಡು ನಂಬರ್ ಎಕ್ಸ್ಚೇಂಜ್ ಮಾಡ್ತಾರೆ. ರಾತ್ರಿ ಮನೆಯಲ್ಲಿ ಲಕ್ಷ್ಮಣ್ ಅವನ್ ತಾತನ ಜೊತೆ ಎಣ್ಣೆ ಹೊಡಿತಾ ಇರ್ತಾನೆ. ಲಕ್ಷ್ಮಣ್ಗೆ ತಂದೆ ತಾಯಿ ಇರಲ್ಲ. ಚಿಕ್ಕ ವಯಸ್ಸಿನಿಂದಾನು ಅವನ್ ತಾತನ ಜೊತೆನೆ ಬೆಳೆದಿರ್ತಾನೆ. ಅದೇ ಟೈಮ್ಗೆ ಲಕ್ಷ್ಮಣ್ಗೆ ಸ್ವಾತಿಯಿಂದ ಕಾಲ್ ಬರುತ್ತೆ. ಲಕ್ಷ್ಮಣ್ ಮಾತಾಡೋಕೆ ಎದ್ದು ಈಚೆ ಹೋಗ್ತಾನೆ. ಲಕ್ಷ್ಮಣ್ ಈಚೆ ಸ್ವಾತಿ ಜೊತೆ ಮಾತಾಡ್ತಾ ಇದ್ರೆ ಒಳಗಡೆ ಲಕ್ಷ್ಮಣ್ ತಾತ ಸ್ವಾತಿ ತಂದೆಗೆ ಕಾಲ್ ಮಾಡಿ ಲಕ್ಷ್ಮಣ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಹೇಳ್ತಾರೆ. ಅದ್ನ ಲಕ್ಷ್ಮಣ್ ಕೇಳಿಸ್ಕೊಂಡು ಇಷ್ಟು ವರ್ಷದಿಂದ ಅವನಿಗೆ ಸೆಟ್ ಆಗೋ ಮದ್ವೆ ಇಲ್ಲ ಅನ್ನೋ ತಾತಾನೆ ಹಾಳು ಮಾಡ್ತಾ ಇರೋದು ಅಂತ ಗೊತ್ತಾಗುತ್ತೆ. ಅದೇ ಟೈಮ್ಗೆ ಸ್ವಾತಿ ಕಾಲ್ ಮಾಡಿ ಮದುವೆ ಕ್ಯಾನ್ಸಲ್ ಅಂತಾಳೆ. ಈ ಮದ್ವೆನೂ ಮುರಿದ್ ಬೀಳುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮ್ಗೆ ನಾರ್ಕೋಟಿಕ್ಸ್ ಬ್ರಾಂಚ್ ನ ತೋರಿಸ್ತಾರೆ. ಅಲ್ಲಿನ ಕಮಿಷನರ್ಗೆ ಮದನ್ ಅನ್ನೋ ವ್ಯಕ್ತಿ ಬಂದು ಒಂದು ವಿಷಯ ಹೇಳ್ತಾನೆ. ವಿಶಾಖಪಟ್ಟಣಂ ಹತ್ತಿರ ಇರೋ ಕಾಡಿನಲ್ಲಿ ರೈತರು ಶೀಲವತಿ ಗಾಂಜಾನ ಬೆಳಿತಾ ಇರ್ತಾರೆ. ಆದ್ರೆ ಅದು ಅವರಿಗೋಸ್ಕರ ಅಲ್ಲ, ಶಿವುಡು ಅನ್ನೋ ವ್ಯಕ್ತಿ ಎಲ್ಲರನ್ನು ಎದುರಿಸಿ ಬೆಳೆಸ್ತಾ ಇರ್ತಾನೆ. ಅದ್ನ ಕೋಲ್ಕತ್ತಾಗೆ ಟ್ರಾನ್ಸ್ಪೋರ್ಟ್ ಮಾಡಿ ಶಿವುಡು ಬೇಜಾನ್ ದುಡ್ಡು ಮಾಡ್ತಾ ಇರ್ತಾನೆ. ಅದ್ನ ತಡೆಯೋಕೆ ಯಾರ ಕೈಲೂ ಆಗ್ತಾ ಇರಲ್ಲ. ಹೀಗಿದ್ದಾಗ ಒಬ್ಬ ಪೊಲೀಸ್ ಶಿವುಡು ಕಡೆಯ 3 ಜನರನ್ನ ಅರೆಸ್ಟ್ ಮಾಡಿರ್ತಾನೆ. ಆ ಸ್ಟೇಷನ್ಗೆ ಶಿವುಡು ಕೈಯಲ್ಲಿ ಹಾವು ಹಿಡ್ಕೊಂಡು ಬಂದು ಮೊದಲು ಇನ್ಸ್ಪೆಕ್ಟರ್ಗೆ ಲಂಚ ಕೊಡ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ ಲಂಚ ತಗೊಳ್ಳಲ್ಲ. ಅದಕ್ಕೆ ಶಿವುಡು ಹಾವು ಕಚ್ಚಿಸಿ ಇನ್ಸ್ಪೆಕ್ಟರ್ನ ಸಾಯಿಸಿ ಅವನ್ ಕಡೆಯವ್ರನ್ನ ಕರ್ಕೊಂಡು ಹೋಗ್ತಾನೆ. ಈ ಮದನ್ ಕೂಡ ಶಿವುಡು ಗ್ಯಾಂಗ್ ಅಲ್ಲೇ ಸೇರ್ಕೊಂಡಿರ್ತಾನೆ. ಇವಾಗ ಶಿವುಡು ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಮದನ್ ಕಮಿಷನರ್ಗೆ ಹೇಳ್ತಾನೆ. ಆದ್ರೆ ಕಮಿಷನರ್ ಇವಾಗ್ಲೇ ಶಿವುಡುನ ಹಿಡಿಯೋಕೆ ಹೋದ್ರೆ ಅವನ ಪಾರ್ಟ್ನರ್ ಪ್ಯಾತ್ರೋ ಎಸ್ಕೇಪ್ ಆಗ್ತಾನೆ. ನೀನು ಪ್ಯಾತ್ರೋ ಬಗ್ಗೆನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು, ಇಬ್ರು ಒಟ್ಟಿಗೆ ಹಿಡಿಯೋಣ. ನಿನ್ಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ನನ್ಗೆ ಕಾಲ್ ಮಾಡು ಅಂತ ಹೇಳ್ತಾರೆ. ಮದನ್ ಸರಿ ಅಂತ ಅಲ್ಲಿಂದ ಹೋಗ್ತಾನೆ. ಈ ಕಡೆ ತಾತ ಪಕ್ಕದ ಮನೆ ಅಜ್ಜಿ ಜೊತೆ ಮಾತಾಡ್ತಾ ಇರ್ತಾರೆ. ಆ ಅಜ್ಜಿನ ಅವಳ ಮಗ ಓಲ್ಡ್ ಏಜ್ ಹೋಮ್ಗೆ ಹಾಕಿರ್ತಾನೆ. ಅದಕ್ಕೆ ತಾತ ನಮ್ಮನೆಗೆ ಬನ್ನಿ ಅಂತ ಹೇಳ್ತಾ ಇರ್ತಾನೆ.
ಅದೇ ಟೈಮ್ಗೆ ಲಕ್ಷ್ಮಣ್ ಬಂದು ತಾತನ ಮನೆ ಒಳಗೆ ಕರ್ಕೊಂಡೋಗ್ತಾನೆ. ಇವಾಗ ಲಕ್ಷ್ಮಣ್ಗೆ ಅಡವಿವರಂ ಅನ್ನೋ ಊರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅದಕ್ಕೆ ಲಕ್ಷ್ಮಣ್ ಅವನ್ ತಾತನನ್ನೇ ಓಲ್ಡ್ ಏಜ್ ಹೋಮ್ ಗೆ ಕಳ್ಸೋಕೆ ಪ್ಲಾನ್ ಮಾಡಿರ್ತಾನೆ. ಅದೇ ಟೈಮ್ಗೆ ಓಲ್ಡ್ ಏಜ್ ಹೋಮ್ ಅವರು ಬಂದು ತಾತನ ಎತ್ತಾಕೊಂಡು ಹೋಗ್ತಾರೆ. ಲಕ್ಷ್ಮಣ್ ಅವನ್ ತಾತನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಓಲ್ಡ್ ಏಜ್ ಹೋಮ್ ಅವ್ರಿಗೆ ಹೇಳಿ ಕಳಿಸ್ತಾನೆ. ಅಲ್ಲಿಂದ ಲಕ್ಷ್ಮಣ್ ಟ್ರೈನ್ ಅಲ್ಲಿ ಅಡವಿವರಂ ಊರಿಗೆ ಬರ್ತಾನೆ. ಅವನ್ನ ರಿಸೀವ್ ಮಾಡ್ಕೊಳ್ಳೋಕೆ ಕಾನ್ಸ್ಟೇಬಲ್ ಸುಬ್ಬು ಬಂದಿರ್ತಾನೆ. ನೋಡೋಕೆ ಟ್ರೈನ್ ಸ್ಟೇಷನ್ ಪೂರ್ತಿ ಗಲೀಜಾಗಿರುತ್ತೆ. ಊರಿನ ಎಲ್ಲಾ ಜನರು ಅದನ್ನ ಕೊಟ್ಟಿಗೆ ಮಾಡ್ಕೊಂಡಿರ್ತಾರೆ. ಹಾಗೆ ರೂಮ್ಗೆ ಹೋಗೋಕೆ ಸುಬ್ಬು ಜೊತೆ ಲಕ್ಷ್ಮಣ್ ಈಚೆ ಬಂದ್ರೆ ಈಚೆ 3 ಜನ ಗಾಂಜಾ ಸೇತಾ ಇರ್ತಾರೆ. ಸುಬ್ಬು ಅದೆಲ್ಲ ಆ ಊರಲ್ಲಿ ಕಾಮನ್ ಅಂತಾನೆ. ಲಕ್ಷ್ಮಣ್ಗೆ ಕೋಪ ಬಂದು ಆ 3 ಜನಕ್ಕೂ ಹೊಡೆದು ಸ್ಟೇಷನ್ಗೆ ಎಳ್ಕೊಂಡು ಹೋಗಿ ಕೇಸ್ ಬುಕ್ ಮಾಡೋಕೆ ಹೇಳ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ ಅವ್ರ 3 ಜನನ್ನ ಬಿಟ್ ಕಳಿಸಿ ಲಕ್ಷ್ಮಣ್ಗೆ ಅವನ್ ಲಿಮಿಟ್ಸ್ ಮಾತ್ರ ನೋಡ್ಕೊಳ್ಳೋಕೆ ಹೇಳ್ತಾನೆ. ಲಕ್ಷ್ಮಣ್ ಕೋಪದಲ್ಲೇ ಮನೆಗೆ ಹೋಗ್ತಾನೆ. ರಾತ್ರಿ ಮಲಗಿದ್ದಾಗ ಫೈರಿಂಗ್ ಸೌಂಡ್ ಕೇಳಿಸುತ್ತೆ. ಲಕ್ಷ್ಮಣ್ ಸುಬ್ಬು ಜೊತೆ ಏನು ಅಂತ ನೋಡೋಕೆ ಹೋದ್ರೆ ನಾಯ್ಡು ಅನ್ನೋನು ನವಿಲನ್ನ ಬೇಟೆಯಾಡಿರ್ತಾನೆ. ಅದನ್ನ ನೋಡಿ ಕೂಡ ಸುಬ್ಬು ಅಲ್ಲಿ ಅದೆಲ್ಲ ಕಾಮನ್ ಅಂತಾನೆ. ಲಕ್ಷ್ಮಣ್ ನಾಯ್ಡುನ ಹೇಳ್ಕೊಂಡು ಫಾರೆಸ್ಟ್ ಆಫೀಸರ್ ಹತ್ರ ಹೋಗಿ ಅರೆಸ್ಟ್ ಮಾಡೋಕೆ ಹೇಳ್ತಾನೆ. ನೋಡಿದ್ರೆ ಆ ಊರಿನ ಇನ್ಸ್ಪೆಕ್ಟರ್ ಮತ್ತೆ ಫಾರೆಸ್ಟ್ ಆಫೀಸರೇ ನಾಯ್ಡುಗೆ ಬೇಟೆ ಆಡೋಕೆ ಹೇಳಿರ್ತಾರೆ. ಫಾರೆಸ್ಟ್ ಆಫೀಸರ್ ಕೂಡ ಲಕ್ಷ್ಮಣ್ಗೆ ಬರೀ ರೈಲ್ವೆ ಸ್ಟೇಷನ್ ಮಾತ್ರ ನಿಂದು, ನೀನು ನಿನ್ ಲಿಮಿಟ್ಸ್ ಅಲ್ಲಿರು ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡಿ ಲಕ್ಷ್ಮಣ್ ತಲೆ ಕೆಡ್ತಾ ಇರುತ್ತೆ. ಮಾರನೇ ದಿನ ಲಕ್ಷ್ಮಣ್ ಬೇಜಾರಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತಿರ್ತಾನೆ. ಅವಾಗ ಚಿಕ್ಕ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಚಿಕ್ಕ ವಯಸ್ಸಲ್ಲಿ ಲಕ್ಷ್ಮಣ್ ಅವನ್ ತಾತನಿಗೆ ಅವನು ಪೊಲೀಸ್ ಆಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ತಾತ ಪೊಲೀಸ್ ಆಗಿದ್ರಿಂದ ನಿನ್ ತಂದೆನ ಕಳ್ಕೊಂಡಿದ್ಯಾ, ಆ ಕೆಲಸ ಬೇಡ, ಬೇರೆ ಕೆರಿಯರ್ ಚೂಸ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಲಕ್ಷ್ಮಣ್ ಪೊಲೀಸ್ ಆಗ್ಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿರ್ತಾನೆ. ಅದಕ್ಕೆ ತಾತ ರೈಲ್ವೆ ಪೊಲೀಸ್ ಆಗು, ಅದ್ರಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಅಂತ ಹೇಳಿರ್ತಾನೆ. ಇವಾಗ ಲಕ್ಷ್ಮಣ್ ಅವನ್ ತಾತನ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟ. ನಾರ್ಮಲ್ ಪೊಲೀಸ್ ಆಗಿದ್ರೆ ಲಾ ಅಂಡ್ ಆರ್ಡರ್ ಅವನ್ ಕೈಯಲ್ಲಿ ಇರ್ತಾ ಇತ್ತು ಅಂತ ಅನ್ಕೊಳ್ತಾ ಬೇಜಾರಾಗ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ನಾಯ್ಡು ಅವನ್ ಗ್ಯಾಂಗ್ ಜೊತೆ ಬಂದು ಲಕ್ಷ್ಮಣ್ಗೆ ರೇಗಿಸ್ತಾ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ಲಕ್ಷ್ಮಣ್ ನಾಯ್ಡುಗೆ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡಿದ್ದೀರಾ ಅಂತ ಕೇಳ್ತಾನೆ. ಅವರಿಗೆ ಹಾಗಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಅದಕ್ಕೆ ಲಕ್ಷ್ಮಣ್ ಎಲ್ರಿಗೂ ಹೊಡೆಯೋಕೆ ಶುರು ಮಾಡ್ತಾನೆ. ಎಲ್ರು ಓಡ್ತಾ ಇರ್ತಾರೆ. ಅವಾಗ ಒಂದ್ ಹುಡುಗಿ ಒಬ್ಬ ರೌಡಿಗೆ ಅಡ್ಡ ಕಾಲ್ ಕೊಟ್ಟು ಕೆಳಗೆ ಬೀಳಿಸ್ತಾಳೆ. ಲಕ್ಷ್ಮಣ್ ಎಲ್ರಿಗೂ ಹೊಡೆದಾದ್ಮೇಲೆ ಆ ಹುಡುಗಿನ ಅಬ್ಸರ್ವ್ ಮಾಡ್ತಾನೆ. ಅವಳು ಟ್ರೈನ್ ಹತ್ತುತ್ತಾಳೆ, ಅವನು ಕೂಡ ಹತ್ತುತ್ತಾನೆ. ಅಲ್ಲಿ ಲಕ್ಷ್ಮಣ್ ಹೋಗಿ ಆ ಹುಡುಗಿನ ಮಾತಾಡಿಸ್ತಾನೆ. ಅವಳ ಹೆಸರು ತುಳಸಿ, ಈ ಕಥೆಯ ನಾಯಕಿ. ಅವಳು ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಸೈನ್ಸ್ ಟೀಚರ್ ಅಂತ ಹೇಳ್ತಾಳೆ. ಲಕ್ಷ್ಮಣ್ಗೆ ತುಳಸಿ ಮೇಲೆ ಲವ್ ಆಗುತ್ತೆ. ಅವಳು ಡೈಲಿ ಅದೇ ಟ್ರೈನ್ ಅಲ್ಲಿ ಹೋಗ್ತಾಳೆ ಅಂತ ಗೊತ್ತಾಗಿ ಡೈಲಿ ಅವಳನ್ನ ಮೀಟ್ ಮಾಡಬಹುದು ಅಂತ ಖುಷಿ ಆಗ್ತಾನೆ. ಈ ಕಡೆ ನಮಗೆ ಶಿವುಡುನ ತೋರಿಸ್ತಾರೆ. ಅವನು ಇರೋದು ಕೂಡ ಅಡವಿವರಂ ಊರಲ್ಲೇ. ಶಿವುಡು ಒಂದು ಹುಡುಗಿನ ಚಿಕ್ಕ ವಯಸ್ಸಿನಿಂದ ಪ್ರೀತಿ ಮಾಡ್ತಾ ಇರ್ತಾನೆ. ಅವಳು ಅವನ್ನ ವಾಪಸ್ ಪ್ರೀತಿ ಮಾಡಲ್ಲ ಅಂತ ಅವಳನ್ನ ಮನೆಯಲ್ಲಿ ಚೈನ್ ಹಾಕಿ ಕಟ್ಟಾಕಿರ್ತಾನೆ. ಅಲ್ಲಿಗೆ ಲಕ್ಷ್ಮಣ್ ಕೈಲಿ ಒದೆ ತಿಂದ ನಾಯ್ಡು ಮತ್ತೆ ಗ್ಯಾಂಗ್ ಬರ್ತಾರೆ. ಅವರು ಲಕ್ಷ್ಮಣ್ನ ಕೊಲ್ಲು ಅಂತ ಶಿವುಡುಗೆ ಹೇಳ್ತಾರೆ. ಅದಕ್ಕೆ ಶಿವುಡು ಟಿಕೆಟ್ ತಗೊಳ್ಳೋಕೆ ಆಗ್ಲಿಲ್ವಾ ಅಂತ ನಾಯ್ಡುಗೆ ಬೈದು ಸುಮ್ನಾಗ್ತಾನೆ. ಮಾರನೇ ದಿನ ಲಕ್ಷ್ಮಣ್ ಮನೆಯಿಂದ ತುಳಸಿ ನೋಡೋಕೆ ಸ್ಟೇಷನ್ ಹತ್ರ ಹೋಗ್ತಾನೆ. ಟ್ರೈನ್ ಹೊರಡೋದ್ರಲ್ಲಿ ಇರುತ್ತೆ. ಆದ್ರೆ ತುಳಸಿ ಇನ್ನೂ ಬಂದಿರಲ್ಲ. ಅದಕ್ಕೆ ಲಕ್ಷ್ಮಣ್ ಟ್ರೈನ್ ಮಾಸ್ಟರ್ಗೆ ಟ್ರೈನ್ ಹೋಗೋಕೆ ಬಿಡದೆ ಅವನ್ ಜೊತೆ ಮಾತಾಡ್ತಾ ಇರ್ತಾನೆ. ಅವಾಗ ತುಳಸಿ ಗಾಬರಿಯಲ್ಲಿ ಬರ್ತಾಳೆ. ಇನ್ನು ಟ್ರೈನ್ ಅಲ್ಲೇ ಇರುತ್ತೆ. ಲಕ್ಷ್ಮಣ್ ಅವಳಿಗೋಸ್ಕರ ಟ್ರೈನ್ ನಿಲ್ಸಿರೋದಾಗಿ ಹೇಳ್ತಾನೆ. ಆದ್ರಿಂದ ತುಳಸಿ ಇಂಪ್ರೆಸ್ ಆಗ್ತಾಳೆ. ಇಲ್ಲಿಂದ ಇಬ್ರು ಪ್ರೇಮ್ ಕಹಾನಿ ಶುರುವಾಗುತ್ತೆ. ಲಕ್ಷ್ಮಣ್ ತುಳಸಿ ಹಿಂದೇನೆ ಓಡಾಡ್ತಾ ಇರ್ತಾನೆ. ಹೀಗಿದ್ದಾಗ ಆ ಊರಿನ ಇನ್ಸ್ಪೆಕ್ಟರ್ ಅವನ ಮಗನಿಗೆ ದುಡ್ಡು ಕೊಟ್ಟು ಬೇರೆ ಊರಿಗೆ ಓದೋಕೆ ಕಳಿಸೋದ್ನ ಲಕ್ಷ್ಮಣ್ ಅಬ್ಸರ್ವ್ ಮಾಡ್ತಾನೆ. ಈ ಕಡೆ ಶಿವುಡುಗೆ ಯಾರೋ ಒಬ್ಬ ಕಾಲ್ ಮಾಡಿ ಶಿವುಡು ಗ್ಯಾಂಗ್ ಅಲ್ಲಿ ಮದನ್ ಇರೋ ವಿಷಯ ಹೇಳ್ಬಿಡ್ತಾನೆ. ಶಿವುಡು ಹೋಗಿ ಮದನ್ ಅಂತ ಕೂಗ್ದಾಗ ಮದನ್ ತಿರುಗ್ತಾನೆ. ಅವನು ಇಷ್ಟು ದಿನ ರಂಗ ಅಂತ ಅವನ್ ಗ್ಯಾಂಗ್ ಅಲ್ಲಿ ಇರ್ತಾನೆ. ಆದ್ರಿಂದ ಶಿವುಡುಗೆ ಮದನ್ ಪೊಲೀಸ್ ಅಂತ ಕನ್ಫರ್ಮ್ ಆಗುತ್ತೆ. ಮದನ್ ಅಲ್ಲಿಂದ ಓಡೋಗ್ತಾನೆ. ಶಿವುಡು ಕಡೆ ಅವರು ಮದನ್ನ ಕೊಲ್ಲೋಕೆ ಹೋಗ್ತಾರೆ. ಮದನ್ ಕಮಿಷನರ್ಗೆ ಕಾಲ್ ಮಾಡಿ ಶಿವುಡುಗೆ ಎಲ್ಲ ಗೊತ್ತಾಯ್ತು, ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂತಾನೆ. ಅವಾಗ ಕಮಿಷನರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ, ಅಲ್ಲೋದ್ರು ಸಾಹಿತ್ಯ, ರೈಲ್ವೆ ಸ್ಟೇಷನ್ಗೆ ಹೋಗು, ಲಕ್ಷ್ಮಣ್ ಕೈಲಿ ಮಾತ್ರ ನಿನ್ನ ಕಾಪಾಡೋಕೆ ಸಾಧ್ಯ ಅಂತ ಹೇಳ್ತಾನೆ. ಕಮಿಷನರ್ಗೆ ಲಕ್ಷ್ಮಣ್ ಚಿಕ್ಕ ವಯಸ್ಸಿನಿಂದಾನೇ ಗೊತ್ತಿರ್ತಾನೆ. ಇವಾಗ ಶಿವುಡುನ ಮಟ್ಟ ಹಾಕೋಕೆ ಲಕ್ಷ್ಮಣ್ನೇ ಸರಿ ಅಂತ ಕಮಿಷನರ್ ಅವನ್ ಪವರ್ ಯೂಸ್ ಮಾಡ್ಕೊಂಡು ಲಕ್ಷ್ಮಣ್ನ ಅಡವಿವರಂಗೆ ಟ್ರಾನ್ಸ್ಫರ್ ಮಾಡಿಸಿರ್ತಾನೆ. ಇವಾಗ ಮದನ್ ರೈಲ್ವೆ ಸ್ಟೇಷನ್ಗೆ ಓಡೋಗ್ತಾನೆ. ಅಲ್ಲಿ ಲಕ್ಷ್ಮಣ್ ಇರ್ತಾನೆ. ಲಕ್ಷ್ಮಣ್ ಶಿವುಡು ಕಡೆಯ ಎಲ್ರಿಗೂ ಹೊಡೆದು ಓಡಿಸ್ತಾನೆ. ಅಲ್ಲಿಗೆ ಇನ್ಸ್ಪೆಕ್ಟರ್ ಬಂದು ಮದನ್ನ ಅವರಿಗೆ ಒಪ್ಸೋಕೆ ಕೇಳ್ತಾನೆ. ಮದನ್ ಟಿಕೆಟ್ ತಗೊಳ್ಳದೆ ಪ್ಲಾಟ್ಫಾರ್ಮ್ಗೆ ಬಂದಿದ್ದಾನೆ, ನಾನೇ ಕಸ್ಟಡಿಗೆ ತಗೋತೀನಿ ಅಂತ ಲಕ್ಷ್ಮಣ್ ಮದನ್ನ ಕರ್ಕೊಂಡೋಗ್ತಾನೆ. ಅವಾಗ ಲಕ್ಷ್ಮಣ್ಗೆ ಓಲ್ಡ್ ಏಜ್ ಹೋಮ್ ಇಂದ ತಾತ ಎಸ್ಕೇಪ್ ಆಗಿದ್ದಾನೆ ಅಂತ ಕಾಲ್ ಬರುತ್ತೆ. ಈ ಕಡೆ ತಾತ ಅಡವಿವರಂಗೆ ಟ್ರೈನ್ ಅಲ್ಲಿ ಬರ್ತಾ ಇರ್ತಾನೆ. ಟ್ರೈನ್ ಒಳಗೆ ಒಂದು ಹುಡುಗ ಗಾಂಜಾ ಮಾರ್ತಾ ಇರ್ತಾನೆ. ಅದನ್ನ ನೋಡಿ ತಾತ ಆ ಹುಡುಗನಿಗೆ ಬೈಯುವಾಗ ಆ ಹುಡುಗ ತಾತನ್ನ ಅವನ ಅಕ್ಕನ ಬಳಿಗೆ ಕರ್ಕೊಂಡೋಗ್ತಾನೆ. ನೋಡಿದ್ರೆ ಆ ಅಕ್ಕ ಬೇರೆ ಯಾರು ಅಲ್ಲ, ತುಳಸಿ. ಅವಳು ಕೂಡ ಪ್ಲಾಟ್ಫಾರ್ಮ್ ಅಲ್ಲಿ ಗಾಂಜಾ ಮಾರ್ತಾ ಇರ್ತಾಳೆ. ಅವಳ ತಂದೆ ಕೂಡ ಅದೇ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಅವರಿಗೂ ತಾತಗೂ ಜಗಳ ಆಗುತ್ತೆ. ತಾತ ಅಲ್ಲಿಂದ ಟ್ರೈನ್ ಹತ್ಕೊಂಡು ಅಡವಿವರಂಗೆ ಬರ್ತಾನೆ. ಲಕ್ಷ್ಮಣ್ ಮನೆಗೆ ಹೋಗ್ತಾನೆ.
ಅಲ್ಲಿ ಲಕ್ಷ್ಮಣ್ ಅವ್ನ್ ಲವ್ ಮ್ಯಾಟರ್ ಹೇಳ್ತಾನೆ, ಆದ್ರೆ ತುಳಸಿನಿ ಅಂತ ಹೇಳಲ್ಲ. ಅದೇ ಟೈಮ್ಗೆ ಈಚೆ ಶಿವುಡು ಬರ್ತಾನೆ. ಶಿವುಡು ಇವಾಗ ಮದನ್ನ ಕೊಲೆ ಮಾಡಿರ್ತಾನೆ. ಆ ವಿಷಯನ ಲಕ್ಷ್ಮಣ್ಗೆ ಹೇಳಿ, ಪ್ರತಿ ವರ್ಷ ಜಾತ್ರೆಯಲ್ಲಿ ನನ್ ಶತ್ರುನ ಬಲಿ ಕೊಡ್ತೀನಿ, ಈ ವರ್ಷ ನಿನ್ನ ಬಲಿ ಕೊಡ್ತೀನಿ ಅಂತ ಚಾಲೆಂಜ್ ಹಾಕಿ ಹೋಗ್ತಾನೆ. ಮಾರನೇ ದಿನವೇ ಲಕ್ಷ್ಮಣ್ ತಾತಾಗೆ ಹುಡುಗಿ ತೋರ್ಸೋಕೆ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾನೆ. ತುಳಸಿ ಮತ್ತೆ ಅವನ್ ತಂದೆ ಅಲ್ಲಿಗೆ ಬರ್ತಾರೆ. ಅವ್ರನ್ನ ನೋಡಿ ತಾತ ಲಕ್ಷ್ಮಣ್ಗೆ ಎಲ್ಲಾ ನಿಜ ಹೇಳಿ ಅವಳ ಬ್ಯಾಗ್ ಅಲ್ಲಿ ಬುಕ್ ಒಳಗೆ ಗಾಂಜಾ ಪ್ಯಾಕ್ ಇರೋದನ್ನ ತೋರಿಸ್ತಾನೆ. ಅಷ್ಟೇ, ತುಳಸಿ ಮತ್ತೆ ಅವಳ ತಂದೆ ಅಲ್ಲಿಂದ ಓಡೋಗ್ತಾರೆ. ತುಳಸಿ ಕೂಡ ಎಲ್ರೂ ರೀತಿನಿ ಅಂತ ಗೊತ್ತಾಗಿ ಲಕ್ಷ್ಮಣ್ ಎಣ್ಣೆ ಹೊಡ್ಕೊಂಡು ಒಂದು ಡ್ಯಾನ್ಸ್ ಆಡ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಹೆಂಡತಿ ಮಗನಿಗೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಅಂತ ಬೇಜಾರಾಗಿರ್ತಾಳೆ. ನೋಡಿದ್ರೆ ಅವ್ರ ಮಗ ಫ್ರೆಂಡ್ಸ್ ಜೊತೆ ಗಾಂಜಾ ಹೊಡಿತಾ ಇರ್ತಾನೆ. ಗಾಂಜಾ ಹೊಡೆದು ಬೈಕ್ ಡ್ರೈವ್ ಮಾಡೋಕೆ ಹೋಗಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾನೆ. ಮನೆಯಲ್ಲಿ ಶವ ಇಟ್ಟಿರ್ತಾರೆ. ಅಲ್ಲಿಗೆ ಲಕ್ಷ್ಮಣ್ ಬಂದು ಇನ್ಸ್ಪೆಕ್ಟರ್ ಮಗ ಸಾಯೋಕೆ ಒಂದ್ ರೀತಿ ಇನ್ಸ್ಪೆಕ್ಟರ್ ಕೂಡ ಕಾರಣ ಅಂತ ಹೇಳ್ತಾನೆ. ಅದ್ರಿಂದ ಇನ್ಸ್ಪೆಕ್ಟರ್ ಒಳ್ಳೆಯವನಾಗಿ ಬದಲಾಗ್ತಾನೆ. ಮಾರನೇ ದಿನವೇ ಶಿವುಡು 3 ಟ್ರಕ್ ಅಲ್ಲಿ ಕೋಲ್ಕತ್ತಾಗೆ ಗಾಂಜಾನ ಕಳಿಸ್ತಾ ಇರ್ತಾನೆ. ಅಲ್ಲಿಗೆ ಇನ್ಸ್ಪೆಕ್ಟರ್ ಹೋಗಿ ಗಾಡಿನ ಸೀಸ್ ಮಾಡ್ತಾನೆ. ಆದ್ರೆ ಶಿವುಡುನ ಅರೆಸ್ಟ್ ಮಾಡೋಕೆ ಆಗಲ್ಲ, ಯಾಕಂದ್ರೆ ಆ ಗಾಂಜಾನ ಅವನು ಬೆಳೆದಿರಲ್ಲ. ಅದಕ್ಕೆ ಅದನ್ನ ಬೆಳೆದಿದ್ದ ಕೆಲವು ರೈತರನ್ನ ಅರೆಸ್ಟ್ ಮಾಡ್ತಾನೆ. ಗಾಂಜಾ ಎಲ್ಲಾನು ಸ್ಟೇಷನ್ ನ ಒಂದು ರೂಮ್ ಅಲ್ಲಿ ಇಡ್ತಾನೆ. ಡ್ರೈವರ್ ಜೊತೆ ರಾತ್ರಿ ಇನ್ಸ್ಪೆಕ್ಟರ್ ಮನೆಗೆ ಹೋಗುವಾಗ ಮಧ್ಯ ದಾರಿಲಿ ಒಂದು ಆಟೋ ನಿಂತಿರುತ್ತೆ. 2 ಹೆಂಗಸರು ಮತ್ತೆ 3 ಜನ ಗಂಡಸರು ಇರ್ತಾರೆ. ಡ್ರೈವರ್ ಹೋಗಿ ಏನಾಯ್ತು ಅಂದಾಗ ಸಂತೆಯಿಂದ ಬರ್ತಿದ್ದು ಆಟೋ ಪಂಕ್ಚರ್ ಆಯ್ತು ಅಂತ ಹೇಳ್ತಾರೆ. ಹಾಗೆ ಎಲ್ರು ಸೇರಿ ಡ್ರೈವರ್ನ ಕೊಲೆನೇ ಮಾಡ್ಬಿಡ್ತಾರೆ. ಅದನ್ನ ನೋಡಿ ಇನ್ಸ್ಪೆಕ್ಟರ್ ಗನ್ ತಗೊಂಡು ಕೆಳಗೆ ಇಳಿತಾನೆ. ಎಲ್ರು ಓಡೋಗಿ ಮರಗಳ ಬಳಿ ಬಚ್ಚಿಟ್ಕೊಳ್ತಾರೆ. ಒಬ್ಬಳು ಮಹಿಳೆ ಬ್ಯಾಗಿಂದ ಉಡ ತೆಗೆದು ಇನ್ಸ್ಪೆಕ್ಟರ್ ಮುಖದ ಮೇಲೆ ಎಸಿತಾಳೆ. ಆಮೇಲೆ ಎಲ್ಲ ಸೇರಿ ಇನ್ಸ್ಪೆಕ್ಟರ್ನ ಕೂಡ ಕೊಲೆ ಮಾಡ್ತಾರೆ. ಅವರು ಶಿವುಡುನ ಸಂಬಂಧಿಗಳಾಗಿರ್ತಾರೆ. ಎಲ್ರು ಶಿವುಡು ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿ ಅವನತ್ರ ದುಡ್ಡಿಸ್ಕೊಂಡು ಇದೇ ರೀತಿ ಕೆಲಸ ಇದ್ರೆ ಹೇಳು ಅಂತ ಶಿವುಡುಗೆ ಹೇಳಿ ಅಲ್ಲಿಂದ ಹೋಗ್ತಾರೆ. ಮಾರನೇ ದಿನ ಇನ್ಸ್ಪೆಕ್ಟರ್ ಬಾಡಿ ಮರದಲ್ಲಿ ನೇತಾಡ್ತಾ ಇರುತ್ತೆ. ಅದನ್ನ ನೋಡಿ ಲಕ್ಷ್ಮಣ್ ಬೇಜಾರಾಗ್ತಾನೆ. ಈ ಕಡೆ ಇವಾಗ SP ಗಾಂಜಾನ ರಿಲೀಸ್ ಮಾಡೋಕೆ ಆರ್ಡರ್ ಕೊಡ್ತಾನೆ. ಶಿವುಡು ನಾಯ್ಡುಗೆ ಗಾಂಜಾ ತಗೊಂಡು ಕೋಲ್ಕತ್ತಾಗೆ ಬರೋಕೆ ಹೇಳಿ ಅವನು ಪ್ಯಾತ್ರೋನ ಮೀಟ್ ಮಾಡೋಕೆ ಕೋಲ್ಕತ್ತಾಗೆ ಹೋಗ್ತಾನೆ. SP ಹೇಳಿದ ಹಾಗೆ ಆ ದಿನ ರಾತ್ರಿ ನಾಯ್ಡು ಗಾಂಜಾ ಎಲ್ಲ ಲಾರಿಗೆ ಹಾಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಲಕ್ಷ್ಮಣ್ ಇನ್ಸ್ಪೆಕ್ಟರ್ ಅಂತ್ಯ ಸಂಸ್ಕಾರ ಮಾಡೋ ಹತ್ರ ಇರ್ತಾನೆ. ನಾಯ್ಡು ಹೋಗುವಾಗ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಬೆಟ್ಟದ ದಾರಿಯಲ್ಲಿ ಹೋಗ್ತಾ ಇದ್ದಿದ್ರಿಂದ ಲ್ಯಾಂಡ್ ಸ್ಲೈಡ್ ಆಗಿ ರೋಡ್ ಎಲ್ಲ ಬ್ಲಾಕ್ ಆಗುತ್ತೆ. ಅದಕ್ಕೆ ನಾಯ್ಡು ಶಿವುಡುಗೆ ಕಾಲ್ ಮಾಡ್ತಾನೆ. ಅದಕ್ಕೆ ಶಿವುಡು ಇದೇ ಟೈಮ್ ಅಲ್ಲಿ ಒಂದು ಗೂಡ್ಸ್ ಟ್ರೈನ್ ಬರ್ತಾ ಇರುತ್ತೆ, ಅದ್ರಲ್ಲಿ ಹಾಕೊಂಡ್ ಬನ್ನಿ ಅಂತಾನೆ. ಅದೇ ರೀತಿ ಎಲ್ರು ಗಾಂಜಾನ ಗೂಡ್ಸ್ ಟ್ರೈನ್ಗೆ ಶಿಫ್ಟ್ ಮಾಡಿ ಅವರು ಅದ್ರೊಳಗೆ ಹತ್ಕೋತಾರೆ. ಈ ವಿಷಯ ಲಕ್ಷ್ಮಣ್ಗೆ ಗೊತ್ತಾಗುತ್ತೆ. ಸ್ಟೇಷನ್ ಹತ್ರ ಬಂದು ಅವನೇ ಟ್ರ್ಯಾಕ್ ನ ಹಾಳು ಮಾಡಿ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಗೂಡ್ಸ್ ಟ್ರೈನ್ಗೆ ರೆಡ್ ಸಿಗ್ನಲ್ ಹಾಕಿ ಅಂತ ಹೇಳ್ತಾನೆ. ಸ್ಟೇಷನ್ ಹತ್ರ ಗೂಡ್ಸ್ ಗಾಡಿ ನಿಲ್ಲುತ್ತೆ. ಲಕ್ಷ್ಮಣ್ನ ನೋಡಿ ನಾಯ್ಡು ಮತ್ತೆ ಶಿವುಡುಗೆ ಕಾಲ್ ಮಾಡ್ತಾನೆ. ಶಿವುಡು ಲಕ್ಷ್ಮಣ್ನ ಕೊಂದು ಅವನ್ ಬಾಡಿನ ಕೋಲ್ಕತ್ತಾಗೆ ತನ್ನಿ, ಇಲ್ಲೇ ಊತ ಹಾಕೋಣ ಅಂತ ಹೇಳ್ತಾನೆ. ಆದ್ರೆ ಲಕ್ಷ್ಮಣ್ ಬಿಡ್ತಾನ, ಎಲ್ರಿಗೂ ಚೆನ್ನಾಗಿ ಹೊಡಿತಾ ಇರ್ತಾನೆ. ಅವಾಗ ಊರವ್ರಿಗೆಲ್ಲ ಈ ವಿಷಯ ಗೊತ್ತಾಗಿ ಗಾಂಜಾ ಸೀಸ್ ಆದ್ರೆ ಅವರಿಗೆ ಸಂಬಳ ಸಿಗಲ್ಲ ಅಂತ ಊರಿನ ಜನ ಎಲ್ರು ಸ್ಟೇಷನ್ ಹತ್ರ ಬರ್ತಾರೆ. ಆದ್ರೆ ಲಕ್ಷ್ಮಣ್ ಎಲ್ರಿಗೂ ಹೊಡೆದು ಓಡಿಸ್ತಾನೆ. ಹೋಗಿಲ್ಲ ಅಂದ್ರೆ ಗಾಂಜಾನ ಸುಟ್ಟಾಕ್ತೀನಿ ಅಂತಾನೆ. ಅದಕ್ಕೆ ಎಲ್ಲ ಭಯ ಪಡ್ಕೊಂಡು ಹೊರಟೋಗ್ತಾರೆ. ಮಾರನೇ ದಿನ ಶಿವುಡು SP ಗೆ ಕಾಲ್ ಮಾಡ್ತಾನೆ. SP ಸ್ಟೇಷನ್ಗೆ ಹೊಸ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾನೆ, ಅವ್ನ್ ಹ್ಯಾಂಡಲ್ ಮಾಡ್ತಾನೆ ಬಿಡಿ ಅಂತಾನೆ. ನೋಡಿದ್ರೆ ಹೊಸದಾಗಿ ಬರೋ ಇನ್ಸ್ಪೆಕ್ಟರ್ ನಾವು ಮೂವಿಯ ಶುರುವಿನಲ್ಲಿ ನೋಡಿದ ಫಣೀಂದ್ರನೇ ಆಗಿರ್ತಾನೆ. ಫಣೀಂದ್ರ ಫುಲ್ ಬಿಲ್ಡಪ್ ಅಲ್ಲಿ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಲಕ್ಷ್ಮಣ್ SI ಅಂತ ಗೊತ್ತಾಗಿ ಶಾಕ್ ಆಗೋಗ್ತಾನೆ. ಲಕ್ಷ್ಮಣ್ ಬಂದಾಗ ಗಾಂಜಾನ ಅವರಿಗೆ ಒಪ್ಸೋಕೆ ಕೇಳ್ತಾನೆ. ಅವಾಗ ಲಕ್ಷ್ಮಣ್ ಅವನು ಯಾವ ಗಾಂಜಾನು ಸೀಸೆ ಮಾಡಿಲ್ಲ ಅಂತಾನೆ. ಫಣೀಂದ್ರ ಇಡೀ ಸ್ಟೇಷನ್ ನ ಹುಡುಕ್ತಾನೆ, ಆದ್ರೆ ಗಾಂಜಾ ಸಿಗಲ್ಲ. ಅದನ್ನ ಶಿವುಡುಗೆ ಹೇಳ್ತಾನೆ. ಆದ್ರಿಂದ ಶಿವುಡು ಕೋಪ ಮಾಡ್ಕೋತಾನೆ. ಈ ಕಡೆ ಲಕ್ಷ್ಮಣ್, ಸುಬ್ಬು ಮತ್ತೆ ಅವನ್ ತಾತ ಮನೆಯಿಂದ ಹೊರಗೆ ಹೋಗುವಾಗ ಊರಿನ ಜನ ಅಡ್ಡ ಬಂದು ನಿಂತ್ಕೋತಾರೆ. ಸರಕು ಎಲ್ಲಿದೆ ಅಂತ ಕೇಳ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ತುಳಸಿ ಕೂಡ ಬರ್ತಾಳೆ. ಲಕ್ಷ್ಮಣ್ ಇಷ್ಟು ದಿನ ತುಳಸಿ ಹಿಂದೆ ಓಡಾಡಿ ಅವಳು ಬಿಸಾಕಿದ್ದ ವಸ್ತುಗಳನ್ನೆಲ್ಲ ಆಯ್ಕೊಂಡಿರ್ತಾನೆ. ಅದ್ನೆಲ್ಲ ತುಳಸಿಗೆ ವಾಪಸ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಲಕ್ಷ್ಮಣ್ ಸ್ಟೇಷನ್ ಅಲ್ಲಿ ಇರ್ತಾನೆ. ಅಲ್ಲಿಗೆ ಶಿವುಡು ಕಾರಲ್ಲಿ ಬಂದು ಹಾರ್ನ್ ಹೊಡಿತಾ ಇರ್ತಾನೆ. ಲಕ್ಷ್ಮಣ್ ಈಚೆ ಬರ್ತಾನೆ. ಅಲ್ಲಿ ಶಿವುಡು ಅವಂದೇ ಸರಕು ಅಂದಾಗ ಶಿವುಡು ಗಾಂಜಾ ಅವಂದೇ ಅಂತ ಒಪ್ಕೊಂಡ ಅಂತ ಲಕ್ಷ್ಮಣ್ ಶಿವುಡುನ ಅರೆಸ್ಟ್ ಮಾಡಿ ಸೆಲ್ಗೆ ಹಾಕ್ತಾನೆ. ಅಲ್ಲಿಗೆ SP ಬಂದು ಶಿವುಡುಗೆ ಅವನಿಗೆ ಗಾಂಜಾ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳುವಂತಾನೆ. ಅದೇ ರೀತಿ ಶಿವುಡು ಲಕ್ಷ್ಮಣ್ಗೆ ಗಾಂಜಾ ಅವಂದಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಲಕ್ಷ್ಮಣ್ ಶಿವುಡುನ ರಿಲೀಸ್ ಮಾಡ್ತಾನೆ. ಇವಾಗ ನಾಯ್ಡು ಲಕ್ಷ್ಮಣಿಂದ ಸರಕು ಎಲ್ಲಿದೆ ಅಂತ ಬಾಯಿ ಬಿಡಿಸೋಕೆ ಒಂದು ಪ್ಲಾನ್ ಮಾಡ್ತಾನೆ. ಅದೇನು ಅಂತ ಮುಂದೆ ಗೊತ್ತಾಗುತ್ತೆ. ಇವಾಗ ಆ ಊರಲ್ಲಿ ಜಾತ್ರೆ ಶುರುವಾಗುತ್ತೆ. ಜಾತ್ರೆ 1 ವಾರ ನಡೆಯುತ್ತೆ. ಲಕ್ಷ್ಮಣ್ ತಾತಾಗೆ ಸುಕ್ಕು ಅನ್ನೋ ಆಂಟಿ ಊಟ ತಂದ್ಕೊಟ್ಟು ಹೋಗ್ತಾಳೆ. ಈ ಕಡೆ ತುಳಸಿ ಲಕ್ಷ್ಮಣ್ಗೆ ಕಾಲ್ ಮಾಡಿ ಊಟಕ್ಕೆ ಬನ್ನಿ ಅಂತ ಕರೀತಾಳೆ. ಆದ್ರೆ ಲಕ್ಷ್ಮಣ್ ಬರಲ್ಲ ಅಂತಾನೆ. ತಾತ ನೋಡಿದ್ರೆ ಸುಕ್ಕು ಕೊಟ್ಟಿರೋ ಊಟನ ಲಕ್ಷ್ಮಣ್ಗೆ ಕೊಡದೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ನು ಅಂತ ಹೇಳ್ತಾರೆ. ಅದಕ್ಕೆ ಲಕ್ಷ್ಮಣ್ ತುಳಸಿ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ತುಳಸಿ ಒಬ್ಳೆ ಇರ್ತಾಳೆ. ಊಟ ತಂದು ಕೊಡ್ತಾಳೆ.
ಅದ್ರಲ್ಲಿ ಕಾಡಣಬೆ ಇರುತ್ತೆ. ಅದನ್ನ ತಿಂದ್ರೆ ನಿಜ ಹೇಳ್ತಾರೆ ಅಂತ ನಾಯ್ಡು ಅದನ್ನ ತುಳಸಿಗೆ ತಂದ್ಕೊಟ್ಟಿರ್ತಾನೆ. ಅಂದ್ರೆ ಲಕ್ಷ್ಮಣ್ ಅಲ್ಲಿಗೆ ಬರೋ ಹಾಗೆ ನಾಯ್ಡುನೇ ಪ್ಲಾನ್ ಮಾಡಿರ್ತಾನೆ. ಲಕ್ಷ್ಮಣ್ ಅಣಬೆನ ಚೆನ್ನಾಗಿ ತಿಂತಾನೆ. ತುಳಸಿ ಸರಕು ಎಲ್ಲಿದೆ ಅಂತ ಕೇಳ್ತಾಳೆ. ಲಕ್ಷ್ಮಣ್ ಟ್ರೈನ್ ಸ್ಟೇಷನ್ ಅಲ್ಲಿ ಇರೋ ಖಾಲಿ ಬೋಗಿಗಳಲ್ಲಿ ಇದೆ ಅಂತ ಬಾಯ್ ಬಿಟ್ಬಿಡ್ತಾನೆ. ಅಲ್ಲಿಗೆ ನಾಯ್ಡು ಗ್ಯಾಂಗ್ ಜೊತೆ ಹೋಗ್ತಾನೆ. ನೋಡಿದ್ರೆ ಬೋಗಿ ಎಲ್ಲ ಖಾಲಿನೇ ಇರುತ್ತೆ. ಆದ್ರೆ ಬೋಗಿಲಿ ನಾಯ್ಡು ಮಗ ಯಾವುದೋ ಹುಡುಗಿ ಜೊತೆ ಇರ್ತಾನೆ. ನಾಯ್ಡು ಕೈಲಿ ತಗಲಾಕೊಳ್ತಾನೆ. ಅಂದ್ರೆ ಲಕ್ಷ್ಮಣ್ ನಿಜ ಹೇಳೋ ಅಣಬೆ ತಿಂದ್ಮೇಲೂ ನಿಜ ಹೇಳಿರಲ್ಲ. ಇದು ತುಳಸಿಗೆ ಗೊತ್ತಾಗುವಷ್ಟರಲ್ಲಿ ಲಕ್ಷ್ಮಣ್ ಜಾತ್ರೆ ಒಳಗೆ ಹೋಗಿರ್ತಾನೆ. ತುಳಸಿ ಲಕ್ಷ್ಮಣ್ನ ಹುಡಿಕೊಂಡು ಜಾತ್ರೆ ಒಳಗೆ ಹೋದ್ರು ಲಕ್ಷ್ಮಣ್ ಅವಳ ಕೈಗೆ ಸಿಗದೆ ಎಸ್ಕೇಪ್ ಆಗ್ತಾನೆ. ಇವಾಗ ಶಿವುಡು ಮನೆಗೆ ಫಾರೆಸ್ಟ್ ಆಫೀಸರ್ ಬಂದು ವಿಡಿಯೋ ತೋರಿಸ್ತಾನೆ. ಅದರಲ್ಲಿ ಲಕ್ಷ್ಮಣ್ ಸರಕು ತುಂಬಿರೋ ಲಾರಿನ ಟೈಗರ್ ಝೋನ್ಗೆ ತಗೊಂಡೋಗಿ ನಿಲ್ಸೋದು ರೆಕಾರ್ಡ್ ಆಗಿರುತ್ತೆ. ಅದನ್ನ ನೋಡಿ ಶಿವುಡು ಒಬ್ನೇ ಆ ಲಾರಿ ಹುಡ್ಕೋಕೆ ಕಾಡೊಳಗೆ ಹೋಗ್ತಾನೆ. ಆ ಲಾರಿ ಏನೋ ಸಿಗುತ್ತೆ, ಆದ್ರೆ ಅದು ಕೂಡ ಖಾಲಿ ಇರುತ್ತೆ. ಈ ಕಡೆ ತುಳಸಿ ಮತ್ತೆ ಅವರಪ್ಪ ಒಬ್ಬ ವ್ಯಕ್ತಿಗೆ ದುಡ್ಡು ಕೊಟ್ಟು ಗನ್ ಪರ್ಚೇಸ್ ಮಾಡ್ತಾ ಇರ್ತಾರೆ. ಅದನ್ನ ಲಕ್ಷ್ಮಣ್ ನೋಡ್ಬಿಡ್ತಾನೆ. ಇವಾಗ ತುಳಸಿ ಎಲ್ಲ ನಿಜ ಹೇಳ್ತಾಳೆ. ಶಿವುಡು ಮನೆಯಲ್ಲಿರೋ ಹುಡುಗಿ ತುಳಸಿ ಅಕ್ಕನೇ ಆಗಿರ್ತಾಳೆ. ಶಿವುಡು ತುಳಸಿ ಅಕ್ಕನ ಲವ್ ಮಾಡ್ತಿದ್ದ ಕಾರಣ ಅವಳ ಮದ್ವೆ ನಿಲ್ಸಿ ಅವಳನ್ನ ಮನೆಯಲ್ಲಿ ಚೈನ್ ಹಾಕಿ ಕಟ್ಟಾಕಿರ್ತಾನೆ. ಅದಕ್ಕೆ ಶಿವುಡನ್ನ ಕೊಲ್ಬೇಕು ಅಂತ ತುಳಸಿ ಪ್ಲಾನ್ ಮಾಡಿ ಒಬ್ಬರಿಗೆ ಸುಪಾರಿ ಕೊಡ್ತಾಳೆ. ಆದ್ರೆ ಅವರಿಗೆ 5 ಲಕ್ಷ ದುಡ್ಡು ಕೊಡ್ಬೇಕಿರುತ್ತೆ. ಅದಕ್ಕೆ ಗಾಂಜಾ ಮಾರಿ 3 ಲಕ್ಷ ದುಡ್ಡು ಮಾಡಿರ್ತಾರೆ. ಇನ್ನ 2 ಲಕ್ಷ ಮಾಡುವಷ್ಟರಲ್ಲಿ ಎಲ್ಲಾ ಗಾಂಜಾನ ಲಕ್ಷ್ಮಣ್ ಸೀಸ್ ಮಾಡಿರ್ತಾನೆ. ಅದಕ್ಕೆ ಇವಾಗ ಆ 3 ಲಕ್ಷದಲ್ಲಿ ಗನ್ ತಗೊಂಡು ಅವರೇ ಶಿವುಡನ್ನ ಕೊಲ್ಲೋಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಶಿವುಡು ತುಳಸಿ ಅಕ್ಕನ ಚೈನ್ ಅಲ್ಲಿ ಕಟ್ಟಾಕಿ ಸುತ್ತಿಗೆ ತಗೊಂಡು ಚೈನ್ ಕಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ್ ಕೈಲಿ ಆಗಲ್ಲ. ಅದಕ್ಕೆ ಸುತ್ತಿಗೆನ ತುಳಸಿ ಅಕ್ಕನಿಗೆನೆ ಕೊಟ್ಟು ಚೈನ್ ಕಟ್ ಮಾಡ್ಕೊಂಡು ಹೋಗು ಅಂತ ಹೇಳಿರ್ತಾನೆ. ಆದ್ರೆ ಅವಳ ಕೈಲೂ ಆಗಿರಲ್ಲ. ಹಬ್ಬದ ಕೊನೆ ದಿನ ತುಳಸಿ ಅಕ್ಕನ ಶಿವುಡು ಮದ್ವೆ ಆಗೋಕೆ ಪ್ಲಾನ್ ಮಾಡಿರ್ತಾನೆ. ಅಷ್ಟರಲ್ಲಿ ಶಿವುಡುನ ಕೊಲ್ಲೋಕೆ ತುಳಸಿ ಪ್ಲಾನ್ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ಲಕ್ಷ್ಮಣ್ ಕೇಳ್ಕೊಂಡು ತುಳಸಿ ಅಕ್ಕನ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಈ ಕಡೆ ಶಿವುಡು ಮನೆಗೆ ಇನ್ಸ್ಪೆಕ್ಟರ್ನ ಕೊಂದಿದ್ದ ಆ 5 ಜನರು ಕಾಲ್ ಮಾಡ್ತಾರೆ. ನಾಯ್ಡು ಲಕ್ಷ್ಮಣ್ ಬಗ್ಗೆ ಎಲ್ಲಾ ಹೇಳ್ತಾನೆ. ಅವರು ಲಕ್ಷ್ಮಣ್ನ ಕೊಲ್ಲೋಕೆ ಪ್ಲಾನ್ ಮಾಡ್ತಾರೆ. ಅದೇ ರೀತಿ ಬ್ರಿಡ್ಜ್ ಹತ್ರ ಆಟೋ ನಿಲ್ಲಿಸ್ಕೊಂಡಿರ್ತಾರೆ. ಅಲ್ಲೇ ಲಕ್ಷ್ಮಣ್ ಹೋಗುವಾಗ ಏನಾಯ್ತು ಅಂತ ಕೇಳ್ತಾನೆ. ಅವರು ಅಟ್ಯಾಕ್ ಮಾಡ್ತಾರೆ. ಮೊದಲು ಲಕ್ಷ್ಮಣ್ಗೆ ಚೆನ್ನಾಗಿ ಹೊಡಿತಾರೆ. ಆದ್ರೆ ಲಕ್ಷ್ಮಣ್ ಕಡೆಗೆ ಎಲ್ರೂನು ಹೊಡೆದು ಸಾಯಿಸೇ ಬಿಡ್ತಾನೆ. ಆಮೇಲೆ ಅವ್ರ ಆಟೋನೆ ತಗೊಂಡು ಹೋಗಿ ಶಿವುಡು ಮನೆ ಊಟ ಮಾಡಿ ಸುತ್ತಿಗೆ ತಗೊಂಡು ಒಂದೇ ಏಟಿಗೆ ತುಳಸಿ ಅಕ್ಕನ ಚೈನ್ ನ ಕಟ್ ಮಾಡ್ತಾನೆ. ಜೊತೆಗೆ ಶಿವುಡುಗೆ ಜಾತ್ರೆಯ ಕೊನೆ ದಿನ ಅವನನ್ನ ಕೊಲ್ಲೋದಾಗಿ ಹೇಳಿ ಶಿವುಡು ಕಡೆಯವ್ರಿಗೆಲ್ಲ ಹೊಡೆದು ತುಳಸಿ ಅಕ್ಕನ ಕರ್ಕೊಂಡು ತುಳಸಿ ಮನೆಗೆ ಹೋಗ್ತಾನೆ. ಅಕ್ಕನ ನೋಡಿ ತುಳಸಿ ಮತ್ತೆ ಅವಳ ತಂದೆ ಖುಷಿ ಆಗ್ತಾರೆ. ತುಳಸಿಗೆ ಲಕ್ಷ್ಮಣ್ ಮೇಲೆ ಲವ್ ಆಗುತ್ತೆ. ಮಾರನೇ ದಿನ ಶಿವುಡು ನೋಡೋಕೆ ಕೋಲ್ಕತ್ತಾಯಿಂದ ಪ್ಯಾತ್ರೋ ರೈಟ್ ಹ್ಯಾಂಡ್ ಬರ್ತಾನೆ. ಅವನು ಕೂಡ ಹೋಗಿ ಲಾರಿನ ಚೆಕ್ ಮಾಡ್ತಾನೆ. ಅಲ್ಲಿ ಅವನು ಲಾರಿ ಟೈರ್ಸ್ ಅಬ್ಸರ್ವ್ ಮಾಡ್ತಾನೆ. ಆ ಕಾಡಿನ ದಾರಿ ಕೆಂಪು ಮಣ್ಣಿನ ದಾರಿ, ಆದ್ರೆ ಲಾರಿ ಟೈರ್ಗೆ ಕಪ್ಪು ಮಣ್ಣಾಗಿರುತ್ತೆ. ಅಂದ್ರೆ ಲಕ್ಷ್ಮಣ್ ಕಪ್ಪು ಮಣ್ಣು ಇರೋ ಜಾಗದಲ್ಲಿ ಸರಕು ಬಚ್ಚಿಟ್ಟು ಲಾರಿ ತಂದು ಅಲ್ಲಿ ನಿಲ್ಸಿದಾನೆ ಅಂತ ಗೊತ್ತಾಗುತ್ತೆ. ಇವಾಗ ಕಪ್ಪು ಮಣ್ಣು ಇರೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಮರದ ಮನೆ ಇರುತ್ತೆ. ಅದ್ರಲ್ಲಿ ಸರಕು ಇರುತ್ತೆ. ನೋಡಿದ್ರೆ ಒಳಗೆ ತಾತ ಗನ್ ಹಿಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ಬಂದವ್ರಿಗೆಲ್ಲ ತಾತ ಶಾರ್ಟ್ ಗನ್ ಇಂದ ಶೂಟ್ ಮಾಡ್ತಾ ಇರ್ತಾನೆ. ಈ ತಾತ ಮುಂಚೆ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಸಾಕತ್ತಾಗಿ ಶೂಟ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಪ್ಯಾತ್ರೋ ಮತ್ತೆ ಶಿವುಡು ಬಂದು ಲಕ್ಷ್ಮಣ್ ತಾತನ ಕೊಂದು ಸರಕೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿಗೆ ಲಕ್ಷ್ಮಣ್ ಬರೋ ಅಷ್ಟರಲ್ಲಿ ತಾತ ಸತ್ತೋಗಿರ್ತಾನೆ. ಇದರಿಂದ ಲಕ್ಷ್ಮಣ್ಗೆ ತುಂಬಾ ಕೋಪ ಬರುತ್ತೆ. ಆದ್ರೆ ಹಿಂದೆಯಿಂದ ಶಿವುಡು ಬಂದು ಲಕ್ಷ್ಮಣ್ ತಲೆಗೆ ಹೊಡೆದು ಅವನ್ನ ಜಾತ್ರೆಗೆ ಎತ್ತಾಕೊಂಡು ಹೋಗಿ ಹಗ್ಗದಲ್ಲಿ ಕಟ್ಟಾಕ್ತಾರೆ. ಅಲ್ಲಿ ಕೋಣ ಬಲಿ ಕೊಡೋ ಟೈಮಲ್ಲಿ ಕೋಣ ಎಲ್ರಿಗೂ ಗುದ್ಕೊಂಡು ಓಡೋಗುತ್ತೆ. ಅದೇ ಟೈಮಲ್ಲಿ ಲಕ್ಷ್ಮಣ್ ಹಗ್ಗದಿಂದ ಬಿಡಿಸ್ಕೊಂಡು ಎಲ್ರಿಗೂ ಹೊಡೆಯೋಕೆ ಶುರು ಮಾಡ್ತಾನೆ. ಕಡೆಗೆ ಎಲ್ರಿಗೂ ಹೊಡೆದು ಪ್ಯಾತ್ರೋ ಮತ್ತೆ ಶಿವುಡುನ ಕೊಲ್ತಾನೆ. ಜೊತೆಗೆ ಗಾಂಜಾಗೆ ಬೆಂಕಿ ಇಟ್ಟು ಸುಟ್ಟಾಕ್ತಾನೆ. ಮೂವಿಯ ಕೊನೆ ಸೀನಲ್ಲಿ ಲಕ್ಷ್ಮಣ್ಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಲಕ್ಷ್ಮಣ್ ತುಳಸಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.